ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಸಂಘದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ ಶುರುವಾಗಿದೆ. ಗೃಹ ಸಚಿವರಾಗ್ತಾ ಇದ್ದಂತೆ ಇದೀಗ ಆರ್ಎಸ್ಎಸ್ನ ವಿರುದ್ಧ ಅವರು ಸಮರವನ್ನ ಸಾರಿರುವಂಥದ್ದು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಬರೆದು ಪತ್ರದಲ್ಲಿ ಆಸ್ತಿ ವಿವರದ ಮಾಹಿತಿಯನ್ನ ಕೇಳಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. 8 ಪ್ರಮುಖ ಅಂಶಗಳನ್ನು ನೀವು ಬಹಿರಂಗಪಡಿಸಬೇಕು ಅಂಥೇಳಿ ಅದರಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಾರ್ವಜನಿಕವಾಗಿ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಿ, ಸ್ಪಷ್ಟನೆಯನ್ನು ನೀಡಿ ಸ್ಪಷ್ಟಪಡಿಸಬೇಕು ಅಂಥೇಳಿ ಸಚಿವರು ಒತ್ತಾಯವನ್ನು ಮಾಡಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದು 8 ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ ಅಂಥೇಳಿ ಕೇಳಿರುವಂಥದ್ದು. ಈ ಹಿಂದೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನ ವಿರುದ್ಧ ಹರಿಹಾಯ್ದಿದ್ರು. ಆರ್ಎಸ್ಎಸ್ನ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ರು. ಇದೀಗ ಖುದ್ದು ತಾವೇ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿದ್ದಾರೆ. ಅವರೇ ಈಗ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದು 8 ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 8 ಅಂಶಗಳೇನು, ಅವರು ಮಾಡಿರುವಂತಹ ಆ 8 ಒತ್ತಾಯಗಳೇನು, ಅವರು ಕೇಳಿರುವ ಆ 8 ಪ್ರಶ್ನೆಗಳೇನು, ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಿಯಾಂಕ್ ಖರ್ಗೆ ಅವರ ಬರೆದಿರುವಂತಹ ಪತ್ರದಲ್ಲಿರುವ ಅಂಶಗಳು. ಮೊದಲನೇದು, ಸಂಘಟನೆಯ ಅಧಿಕೃತ ಕಾನೂನು ಸ್ವರೂಪದ ಬಗ್ಗೆ ನೀವು ಸ್ಪಷ್ಟಪಡಿಸಬೇಕು ಅಂತೇಳಿ ಮೋಹನ್ ಭಾಗವತ್ ಅವರಿಗೆ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅಂದರೆ ಆರ್ಎಸ್ಎಸ್ ಸಂಘಟನೆಯ ಅಧಿಕೃತ ಕಾನೂನು ಸ್ವರೂಪದ ಬಗ್ಗೆ ಸ್ಪಷ್ಟಪಡಿಸಿ ಅಂಥೇಳಿ ಅವರು ಒತ್ತಾಯಿಸಿರುವಂಥದ್ದು. ಇನ್ನು ಎರಡನೇ ಒತ್ತಾಯ, ಸಂಘದ ಆರ್ಎಸ್ಎಸ್ನ ಪ್ರಮುಖ ಪದಾಧಿಕಾರಿಗಳ ಸಂಪೂರ್ಣ ವಿವರಗಳನ್ನು ಕೊಡಿ. ಇವರು ಪದಾಧಿಕಾರಿ ಅಂತೇಳಿ ಒಂದು ಹೆಸರು ಕೊಡೋದಲ್ಲ, ಅವರ ಹಿನ್ನೆಲೆ ಮುನ್ನೆಲೆ ಸಂಪೂರ್ಣ ವಿವರಗಳು, ಕಂಪ್ಲೀಟ್ ಡೀಟೇಲ್ಸನ್ನು ಆರ್ಎಸ್ಎಸ್ ಸಂಘದ ಪ್ರಮುಖ ಪದಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರ ಸಂಪೂರ್ಣ ವಿವರಗಳನ್ನು ಕೊಡಿ ಅಂಥೇಳಿ ಎರಡನೇ ಒತ್ತಾಯ. ಇನ್ನು ಮೂರನೇ ಒತ್ತಾಯ ಏನು ಅಂತ ಗಮನಿಸೋದಾದರೆ, ಸಂಘಟನೆಗೆ ಅಂದರೆ ಆರ್ಎಸ್ಎಸ್ ಸಂಘಟನೆಗೆ ಹರಿದು ಬರ್ತಾ ಇರುವಂತಹ ದೇಣಿಗೆ ಆದಾಯದ ಮಾಹಿತಿಯನ್ನು ಕೊಡಿ. ಸಂಘಟನೆಗೆ ಅದರ ಖರ್ಚಿಗೆ ಅಂತೇಳಿ ಹಣ ಬರ್ತಾ ಇದೆಯಲ್ಲ, ನೀವು ಸಂಘಟನೆಯ ಕೆಲಸ ಕಾರ್ಯಗಳಿಗೆ ಏನು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಲ್ಲ, ಅದರ ಮೂಲ ಏನಿದೆ, ಅದರ ಸೋರ್ಸ್ ಏನು, ಎಲ್ಲಿಂದ ಈ ದೇಣಿಗೆ ಬರ್ತಾ ಇದೆ, ಸಂಘಟನೆಗೆ ಆದಾಯದ ಮೂಲ ಏನು, ಅದರ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಇನ್ನು ನಾಲ್ಕನೇ ಒತ್ತಾಯ ಬಂದುಬಿಟ್ಟು, ಸಂಘಟನೆಯ ಒಟ್ಟು ವೆಚ್ಚಗಳು ಮತ್ತು ಆಸ್ತಿಗಳ ವಿವರವನ್ನು ಬಹಿರಂಗಪಡಿಸಿ. ಅಂದರೆ ಆರ್ಎಸ್ಎಸ್ ಸಂಘಟನೆಯ ವೆಚ್ಚ ಏನೇನಿದೆ, ಆರ್ಎಸ್ಎಸ್ ಸಂಘಟನೆಯ ಕಾರ್ಯಕ್ರಮಗಳಿಗೋಸ್ಕರ, ಸಂಘಟನೆಯ ಕಾರ್ಯಗಳಿಗೋಸ್ಕರ, ಕೆಲಸ ಕಾರ್ಯಗಳಿಗೋಸ್ಕರ ಎಷ್ಟು ಖರ್ಚಾಗ್ತಾ ಇದೆ, ಹಾಗೆ ಸಂಘಟನೆಯ ಹೆಸರಿನಲ್ಲಿ ಆಸ್ತಿ ಪಾಸ್ತಿ ಎಷ್ಟಿದೆ, ಇದರ ವಿವರವನ್ನು ಕೂಡ ನೀವು ಬಹಿರಂಗಪಡಿಸಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿರುವಂಥದ್ದು. ಐದನೇ ಒತ್ತಾಯ, ಚಾಲ್ತಿ ಕಾನೂನಿನ ಪ್ರಕಾರ, ಅಂದರೆ ಈಗ ನಮ್ಮ ಕಾನೂನೇನಿದೆ ಈ ಕಾನೂನಿನ ಪ್ರಕಾರ ಸಂಘವು ತೆರಿಗೆಯನ್ನು ಪಾವತಿಸ್ತಾ ಇದೆಯಾ, ಅಂದರೆ ಟ್ಯಾಕ್ಸನ್ನು ಕಟ್ತಾ ಇದೆಯಾ. ಯಾಕೆಂದರೆ ಟ್ಯಾಕ್ಸ್ ಕಟ್ಟಬೇಕಲ್ವಾ. ಒಂದು ಸಂಘಕ್ಕೆ ಆದಾಯ ಬರ್ತಾ ಇದೆ, ಆ ಆದಾಯ ಎಷ್ಟು ಇದೆ, ಅದು ಟ್ಯಾಕ್ಸಬಲ್ ಆಗಿದ್ದರೆ ಆ ಟ್ಯಾಕ್ಸಬಲ್ ಇನ್ಕಮ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ನೀವು, ಅದನ್ನು ಹೇಳಿ ಅಂಥೇಳಿ ಒತ್ತಾಯ ಮಾಡಿರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಒಟ್ಟು 8 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, 8 ಒತ್ತಾಯಗಳನ್ನು ಮಾಡಿದ್ದಾರೆ ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ. ಎಲ್ಲ ವಿವರಗಳನ್ನು ಉಲ್ಲೇಖಿಸ್ತಾ ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ದಾರೆ ಅಂತ ವಿವರಣೆ ನೀಡೋದಾದರೆ. ಬಹುಶಃ ಮಂಜುನಾಥ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸತ್ತೆ. ಇನ್ನು ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಒತ್ತಾಯ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಕಟ್ಟಿದ್ದೀರಾ ನೀವು ಟ್ಯಾಕ್ಸು, ಅದರ ಬಗ್ಗೆ ಉತ್ತರವನ್ನು ಕೊಡಿ ಅಂತ ಕೇಳಿದ್ದಾರೆ. ಅದರ ಜೊತೆಗೆ 6ನೇ ಒತ್ತಾಯ ಅವರು ಮಾಡಿರುವಂಥದ್ದು, ನೋಂದಣಿ ಇಲ್ಲದೇನೆ ನಡೆಸೋದಕ್ಕೆ
ಅಂದರೆ ಸಂಘವನ್ನು ರಿಜಿಸ್ಟರ್ ಮಾಡದೇನೆ ನೀವು ನಡೆಸ್ತಾ ಇದ್ದೀರಿ, ಅದನ್ನು ನಡೆಸೋದಕ್ಕೆ ಇರುವಂತಹ ಕಾನೂನುಬದ್ಧ ಆಧಾರಗಳೇನು ನಿಮಗೆ, ಅದನ್ನು ಉಲ್ಲೇಖಿಸಿ ಅಂತೇಳಿ ಕೇಳಿದ್ದಾರೆ. 7ನೇ ಒತ್ತಾಯ ಬಂದುಬಿಟ್ಟು ನೀವು ಪ್ರತಿಪಾದಿಸುವಂತಹ ಸಾಂವಿಧಾನಿಕ ಶಾಸನಬದ್ಧ ಚೌಕಟ್ಟು ಯಾವುದು ನಿಮ್ಮ ಸಂಘಟನೆಗೆ, ಅದನ್ನು ವಿವರಣೆ ಕೊಡಿ ನಮಗೆ ಅಂಥೇಳಿ ಅದರ ಬಗ್ಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 8ನೇದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಿಯಮ ಪಾಲನೆಯ ಬಗ್ಗೆ. ಅಂದರೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂದರೆ ಒಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಅದರ ಬಗ್ಗೆ ನೀವು ಪಾಲನೆ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಉತ್ತರಿಸಿ ಅಂತಲೂ ಕೇಳಿದ್ದಾರೆ. ಮಂಜುನಾಥ್, ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದ ಬಗ್ಗೆ ಉಲ್ಲೇಖ ಮಾಡೋದಾದರೆ ಮಂಜುನಾಥ್. ನವೀನ್, ಏನು ಇವತ್ತು ಏನು RSS ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ RSS ನಾಯಕರಿಗೆ ಹಾಕಿರುವಂತದ್ದು. ಅದರಲ್ಲೂ ಕೂಡ ರಾಷ್ಟ್ರೀಯತೆ, ಶಿಸ್ತು ಮತ್ತು ಕರ್ತವ್ಯದ ಬಗ್ಗೆ ತಾವು ಪಾಠ ಮಾಡ್ತೀರಾ, ತಾವು ಇದನ್ನ ಸಂವಿಧಾನವನ್ನು ಕೂಡ ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಭದ್ರ ಆಗಿರ್ಬೇಕು, ಸಂವಿಧಾನ ಪಾಲಿಸಲಿಕ್ಕೆ ತಾವು ಭದ್ರ ಆಗಿರ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ RSS ಸಂಘಟನೆಗೆ ಕಾನೂನಾತ್ಮಕವಾಗಿ ಏನೆಲ್ಲ ಅಂಶಗಳಿದೆ, ಅದು ನೋಂದಣಿ ಆಗಿರ್ಬೋದು, ಜೊತೆಗೆ ಏನು ಬದ್ಧತೆ ಆಗಿರ್ಬೋದು, ಅದ್ರ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕಾಗುತ್ತೆ. RSS ಸಂಘಟನೆ ಸುಮಾರು ರಾಜ್ಯದಲ್ಲಿ 2000ಕ್ಕೂ ಹೆಚ್ಚು ಶಾಖೆಗಳು ಹೊಂದಿದೆ. ಸುಮಾರು 560ಕ್ಕೂ ಹೆಚ್ಚು ಒಂದು ಪಥಸಂಚಲನಗಳು ಕೂಡ ಮಾಡಿದ್ದೀರಾ. ಜೊತೆಗೆ ತಾವು ಯಾವಾಗಲೂ ಕೂಡ ಹೊಣೆಗಾರಿಕೆಯನ್ನ ಮಾಡ್ತೀವಿ. ತಮ್ಮ ಹೊಣೆಗಾರಿಕೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು ಅನ್ನೋದು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು. ಇನ್ನು ಸಂಘದ ಅಕೌಂಟ್ಸು, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್, ಸೊಸೈಟಿಗಳನ್ನ ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್, ಇದ್ರ ಕೆಳಗಡೆ ಯಾವ್ಯಾವ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡೇ RSS ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ RSS ನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು, ಅಥವಾ RSS ನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದೀವಿ ಅಂತ. ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರುವಂತದ್ದು ITBT, ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಆಗ್ಬೇಕಾಗಿರೋದು, ಅಲ್ಲಿ ಅವ್ರು ಯಾವುದು ಮಾಡಿಸ್ತಾ ಇಲ್ಲ. ಆದ್ರೆ ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳ್ಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಂದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ, ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ, ಕೋರ್ಟು RSSಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡದಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ, ಅದ್ರ ವಿರುದ್ಧ ಎಲ್ಲಾ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5000 ಜನ ಸೇರಿದ್ರು. ಈಗಲೂ ಅವರು RSS ವಿರೋಧ ಮಾಡಕ್ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSS ಮತ್ತೆ RSSಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ. ಅದನ್ನ ಸ್ವಾಗತ ಮಾಡ್ತೀನಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. RSS ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂತ ಸಂಘಟನೆ ಅಲ್ಲ, ದೇಶದ ಕಾನೂನಿಗಿಂತ ಮೇಲಿರುವಂತ ಸಂಘಟನೆ ನಾವು ಅಂತ RSS ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂತ ಸಂಘಟನೆಗಳು ಯಾರು ಅನ್ನೋ ಜನಕ್ಕೆ ಗೊತ್ತಿದೆ. ಸಂವಿಧಾನಕ್ಕಿಂತ ನಾವು ದೊಡ್ಡೋರು ಯಾರು ಅಂತ ಬಿಹೇವ್ ಮಾಡುವಂಥವ್ರು ಯಾರು, ಯಾವ ಸಮುದಾಯಗಳು, ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋ ಜನಕ್ಕೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದ್ ನೆನ್ಪಿಟ್ಕೊಳ್ಬೇಕು, ಚಿತ್ತಾಪುರದಲ್ಲಿ RSSಗೆ ವಿರೋಧ ಮಾಡಿದಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ RSS ಸಂರಕ್ಷಣೆಗೆ ಬಂದು ಪಥಸಂಚಲನ ಮಾಡೋದಿಕ್ಕೆ
ಸಾವಿರಾರು ಜನ ಸೇರಿ ವಿಜೃಂಭಣೆಯಿಂದ ಪಥಸಂಚಲನ ಮಾಡೋದಿಕ್ಕೆ ಯಾವ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಸಪೋರ್ಟ್ ಮಾಡ್ತೋ ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ RSS ಕೆಲಸ ಮಾಡ್ಕೊಂಡು ಬಂದಿದೆ. ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ RSS ಉತ್ತರ ಕೂಡ ಕೊಡುತ್ತೆ. ಸರ್, ಅವರು ಸಂಘಟನೆ ಹುಟ್ಟಿದರ ಬಗ್ಗೆ ಅಂದ್ರೆ ರಿಜಿಸ್ಟ್ರೇಷನ್ ನೋಂದಣಿ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ? ಕಳೆದ ಬಾರಿಯಿಂದಲೂ ಕೂಡ ನೀವು ಹೇಳ್ತಾ ಇದ್ದೀರಿ, ಚಿತ್ತಾಪುರದಿಂದಲೂ ಕೂಡ ಅದು ನೀವು ಕೂಡ ಚಿತ್ತಾಪುರಕ್ಕೆ ರಿಜಿಸ್ಟ್ರೇಷನ್ ಅಲ್ಲಿ ಕೊಡಬೇಕಾದ್ರೆ ಅದೇ ಮಾಹಿತಿ ಕೊಟ್ಟಿದೆ, ನೋಂದಣಿ ಅಲ್ಲದ ಅಂತ ಹೇಳಿದಿರಿ. ಸೊ ನೋಂದಣಿ ಮಾಡ್ಕೊಳ್ಳಿಕ್ಕೆ ಏನ್ ಸಮಸ್ಯೆ, ಅಥವಾ ಅದಕ್ಕೇನಾದ್ರೂ ಬೇರೆ ಕಾನೂನು ಏನಾದ್ರೂ ನೋಂದಣಿ ಮಾಡ್ಕೊಂಡು ತೆರಿಗೆ ಕಟ್ತಾರೆ ಇವರು? RSS ತೆರಿಗೆ ಕಟ್ಟತ್ತೆ. ಆದ್ರೆ ಒಂದ್ ನಿಮಿಷ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗೋಗಿದೆ. ಹಲವಾರು ಕೋರ್ಟ್ಗಳಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಕಾನೂನು ಸಲಹೆಗಾರರನ್ನ ಇನ್ನೊಬ್ರನ್ನ ಎಲ್ಲರನ್ನು ಕೇಳಿಕೊಂಡು ಈ ರೀತಿ ಪತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರ್ದಿದ್ರೆ ಒಳ್ಳೇದಾಗಿರ್ತಿತ್ತು. ಪರವಾಗಿಲ್ಲ, ಇದನ್ನ ಜನ ಉತ್ತರ ಕೊಡ್ತಾರೆ, RSS ಅವರು ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರೇ ಸರ್ಕಾರದ ಇದರಿಂದಾಗಿ ಏನೋ ಕೇಸ್ ಆಗ್ತು ಅಂತಂದ್ರೆ ಕೋರ್ಟ್ ಉತ್ತರ ಕೊಡುತ್ತೆ. ಚಿತ್ತಾಪುರದ ಕೇಸಲ್ಲಿ ಹೆಂಗ್ ಉತ್ತರ ಕೊಡ್ತೋ, ಹಿಂದೆ ಹಲವಾರು ಕೇಸ್ಗಳಲ್ಲಿ ಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆಯೋ ಆ ಪ್ರಾಸೆಸ್ನಲ್ಲಿ ಉತ್ತರ ಸಿಗುತ್ತೆ. ದೇಶದ ಸಂವಿಧಾನ ಅಸೋಸಿಯೇಷನ್ ಆಫ್ ಪೀಪಲ್ಗೆ ಆರ್ಟಿಕಲ್ 19 ನಲ್ಲಿ ಅವಕಾಶ ಮಾಡಿಕೊಡುತ್ತೆ. ಅದೇ ಅಸೋಸಿಯೇಷನ್ ಆಫ್ ಪೀಪಲ್, ಜನರ ಒಕ್ಕೂಟ ಅಥವಾ ಜನರ ಸಂಘ ಆಸ್ತಿ ತಗೊಳ್ಬೇಕು ಅಂತಂದಾಗ ಅಥವಾ ಹಣಕಾಸನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಬೇಕು ಅಂತಂದಾಗ ಅದಕ್ಕೆ ತಂದೆ ಆದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳನ್ನು RSS ಫಾಲೋ ಮಾಡಿದೆ. ಅದನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ಸೂಕ್ತ ಸಂಬಂಧಪಟ್ಟಂತ ವ್ಯಕ್ತಿಗಳು ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆದ್ರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಬ್ಬ RSS ಎತ್ತಿ ಹಿಡಿಯುವಂತ ದೇಶಭಕ್ತಿಯ ವಿಚಾರವನ್ನ ಗೌರವಿಸುವಂತ ಒಬ್ಬ ರಾಜ್ಯದ ಯುವಕನಾಗಿ ನಾನು ಇಷ್ಟೇ ಹೇಳಬಲ್ಲೆ. ನೀವು ಹಿಂದೆ ಕೂಡ RSS ವಿರೋಧ ಮಾಡಿದ್ರಿ. ನೀವು ಯಾವಾಗ RSS ವಿರೋಧ ಮಾಡಿದಿರಿ ಅವಾಗ RSS ಮತ್ತಷ್ಟು ಗಟ್ಟಿಯಾಗಿದೆ. ಚಿತ್ತಾಪುರದ್ದೇ ಕೇಸ್ ನಿಮ್ಮ ಹತ್ರ ನೆನಪಿದೆ. ನೀವು ಅದನ್ನ ವಿರೋಧ ಮಾಡೋದಕ್ಕಿಂತ ಮುಂಚೆ ಚಿತ್ತಾಪುರದಲ್ಲಿ 400-500 ಜನ ಸ್ವಯಂ ಸೇವಕರು ಸೇರ್ತಾರೆ ಅಂತಿತ್ತು. ನೀವು ಚಿತ್ತಾಪುರದ ಪಥಸಂಚಲನ ವಿರೋಧ ಮಾಡಾದ ಮೇಲೆ 5-6 ಸಾವಿರ ಜನ ಸೇರಿದ್ರು. ಈಗ ಕರ್ನಾಟಕದ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಮಗೆ ಗೊತ್ತಿದೆ ನಿಮ್ಮ ಫುಲ್ ಟೈಮ್ ಅಜೆಂಡಾ RSS ಬೈಯುವಂಥದ್ದು, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸುವಂಥದ್ದು, ಇದೇ ನೀವು ಮಾಡ್ತೀರಿ. ನಮಗೆ ಗೊತ್ತಿದೆ, ನಾವು ತಯಾರಿದ್ದೀವಿ. ನೀವು ಎಷ್ಟು ಮಾಡ್ತೀರೋ ನಾವಷ್ಟು ಗಟ್ಟಿ ಆಗ್ತೀವಿ. ಧನ್ಯವಾದ. ಸಂಸದ ತೇಜಸ್ವಿ ಸೂರ್ಯ ಅವರ ಪ್ರತಿಕ್ರಿಯೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ವಿರೋಧಿಸಿದ್ದಾರೋ, ಯಾವಾಗ RSS ನ ವಿರುದ್ಧ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಆಗೆಲ್ಲವೂ RSS ಗಟ್ಟಿಗೊಂಡಿದೆ. RSS ನ ಬೈಯೋದು ಪ್ರಿಯಾಂಕ್ ಖರ್ಗೆ ಅವರ ಫುಲ್ ಟೈಮ್ ಅಜೆಂಡಾ ಅನ್ನೋದು ಗೊತ್ತಿದೆ. RSS ನ ವಿರುದ್ಧ, RSS ನ ಬೆಂಬಲಿಸುವವರ ವಿರುದ್ಧವೇ ಅವರು ಕೆಲಸವನ್ನ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಅದೆಲ್ಲದಕ್ಕೂ ನಾವು ಸಿದ್ಧವಾಗಿದ್ದೇವೆ. ನೀವು ನಮ್ಮನ್ನ ಎಷ್ಟು ವಿರೋಧಿಸಿದರೆ ನಾವು ಅಷ್ಟು ಗಟ್ಟಿಗೊಳ್ತೇವೆ, RSS ಅಷ್ಟು ಗಟ್ಟಿಗೊಳ್ಳತ್ತೆ ಅಂಥೇಳಿ ತೇಜಸ್ವಿ ಸೂರ್ಯ ಅವರು ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಅವರು ಕೇಳಿರುವಂತಹ ಪ್ರಶ್ನೆಗಳೇನಿದ್ದಾವೆ ಇದೇ ಮೊದಲ ಬಾರಿ ಏನಲ್ಲ. ಪ್ರಿಯಾಂಕ್ ಖರ್ಗೆ ಅವರು ನಾನು ಇದನ್ನು ಮೊದಲ ಬಾರಿ ಕೇಳ್ತಾ ಇದ್ದೀನಿ ಅಂತ ಅಂದುಕೊಂಡಿದ್ದಾರಷ್ಟೇ. ಆದರೆ ಈ ಎಲ್ಲ ಪ್ರಶ್ನೆಗಳು ಈ ಹಿಂದೆಯೂ ಬೇರೆಯವರು ಕೇಳಿದ್ದಾರೆ, ಬೇರೆಯವರಿಗೆ ಉತ್ತರ ಕೊಟ್ಟಾಗಿದೆ, ಕೋರ್ಟ್ಗಳಲ್ಲಿ ತೀರ್ಮಾನಗಳಾಗಿದೆ, ಇದೆಲ್ಲವೂ ಆಗೋಗಿದೆ. ಅದರ ಬಗ್ಗೆ ಅವರು ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು, ಅದನ್ನು ತಿಳಿದುಕೊಂಡು ಆಮೇಲೆ ಪತ್ರ ಬರಿಬೇಕಿತ್ತು. ಆದರೆ ಆ ಥರದಲ್ಲಿ ಪತ್ರ ಬರೆದು ಬಿಟ್ಟಿದ್ದಾರೆ ಅಂಥೇಳಿ ವ್ಯಂಗ್ಯ ಕೂಡ ಆಡಿದ್ರು ತೇಜಸ್ವಿ ಸೂರ್ಯ. RSS ಸಂವಿಧಾನವನ್ನ ಮೀರಿ ಇರುವಂತಹ ಸಂಘಟನೆ ಅಂತ ಎಲ್ಲೂ ಹೇಳಿಯೇ ಇಲ್ಲ. ಸಂವಿಧಾನಬದ್ಧವಾಗಿ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಘಟನೆ, ಅದಕ್ಕೆ ತಕ್ಕಂತೆಯೇ ನಡೆದುಕೊಳ್ತಾ ಇದೆ, ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ. ಇದು ಈ ಹಿಂದೆ ಹಲವಾರು ಬಾರಿ ಪ್ರೂವ್ ಆಗಿದೆ. ಈಗ ಇವರು ಕೇಳಿರುವ ಪ್ರಶ್ನೆಗಳಿಗೂ ಕೂಡ RSS ತಕ್ಕ ಉತ್ತರವನ್ನು ಕೊಡತ್ತೆ ಅಂಥೇಳಿ ಸಂಸದ ತೇಜಸ್ವಿ ಸೂರ್ಯ ಹೇಳಿರುವಂಥದ್ದು. ಅದಕ್ಕವರು ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ರು. ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ RSS ಅನ್ನು ಬೈದಿದ್ದಾರೋ, ಯಾವಾಗ ವಿರೋಧಿಸಿದ್ದಾರೋ ಆಗೆಲ್ಲ RSS ಗಟ್ಟಿಗೊಂಡಿದೆ, ಮತ್ತಷ್ಟು ಪ್ರಬಲಗೊಂಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಅವರು ಕೊಡ್ತಾ ಇದ್ರು. ಚಿತ್ತಾಪುರದ ಉದಾಹರಣೆಯನ್ನು
ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ವಿರೋಧಿಸಿ ಒಂದು ಪತ್ರವನ್ನು ಏನು ಬರೆದು ವಿವಾದ ಸೃಷ್ಟಿಯಾಗಿತ್ತು. ಅದು ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ಅಲ್ಲಿ ಪಥಸಂಚಲನವನ್ನು ಮಾಡಲಾಯಿತು. ಆಗ 500ರ ಬದಲು 5,000 ಜನ ಅದರಲ್ಲಿ ಭಾಗಿಯಾಗಿದ್ರು. ಅಷ್ಟು ಗಟ್ಟಿಗೊಳ್ತೇವೆ ನಾವು ಅಂತ ತೇಜಸ್ವಿ ಸೂರ್ಯ ಹೇಳಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.